ಈ ವ್ಯಕ್ತಿನ ಇಲ್ಲಿರೋ ಜನನ ನಾನು ಯಾವಾಗ್ಲೂ ಫೋನ್ ಅಲ್ಲಿ ನೋಡ್ತಾ ಇದ್ದೆ. ಇವತ್ತು ರಿಯಲ್ ಆಗಿ ಹೋಗಿ ನಮ್ ಕೈಲಾಗಿ ನಾವು ಸಹಾಯ ಮಾಡೋಣ ಅಂತ ನಾವು ಬಂದಿದೆ. ನೆಲಮಂಗಲದ ಹತ್ರ ಇರುವ ಜನಶ್ರೀ ನಿರಾಶ್ರಿತರ ಆಶ್ರಮಕ್ಕೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ. ನಾವು ಶನ್ಮಾತ್ಮನ ಆಶೀರ್ವಾದ ಕೂಡ ಪಡ್ಕೊಂಡೆ, ನನ್ನ ಫಾಲೋವರ್ಸ್ಗೆ ಒಳ್ಳೇದಾಗ್ಲಿ ಅಂತ ಕೂಡ ಕೇಳ್ಕೊಂಡೆ. ಈ ಜಾಗಕ್ಕೆ ಬರಕ ಕಾರಣ ನಮ್ಮ ಮಹೇಂದ್ರನವರು ಹಾಗೆ ನಮ್ಮ ರಾಕಿ ಬಾಯಿ ಅವರು. ಅವ್ರ ಬಡೆ ಇತ್ತು ಪಬ್ಬು ಬಾರ ಅಂತ ದುಡ್ಡು ಖರ್ಚು ಮಾಡೋ ಬದಲು ಈ ಜಾಗಕ್ಕೆ ನಾನು ಇವತ್ತು ಕರ್ಕೊಂಡ್ ಬಂದಿದ್ದೀನಿ. ರಾಕೇಶ್ ಅಣ್ಣವ್ರದ್ದು ಜನ್ಮದಿನ, ನಿಮ್ಮೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ. ನಾವು ಈ ಜಾಗ ನೋಡಿದ್ಮೇಲೆ ನಮಗೆ ಗೊತ್ತಾಗಿದೆ ಇಷ್ಟೇ ಫೋನ್ ಅಲ್ಲಿ ವಿಡಿಯೋಸ್ ನೋಡೋಷ್ಟು ಈಸಿ ಅಲ್ಲ. ಇಲ್ಲಿ ಬಂದು ನೋಡಿದ್ಮೇಲೆ ಅಷ್ಟು ಕಷ್ಟ ಏನು ಅಂತ ನಾನು ಕೂಡ ತಿಳ್ಕೊಂಡೆ. ಅದೇ ತರ ಮಧ್ಯಾಹ್ನ ಊಟ ನಾವು ಕೂಡ ಮಾಡಿಸಿ ನಮ್ಮ ಕೈಯಲ್ಲಿ ಆದಷ್ಟು ಕೂಡ ನಾವು ಅವ್ರಿಗೆ ಊಟ ಕೂಡ ಹಾಕಿದ್ರೆ. ಸ್ವಲ್ಪ ಜನ ಊಟ ತಿಂತಿದ್ರೆ ಇನ್ನು ಸ್ವಲ್ಪ ಜನ ಬೆಡ್ ಮೇಲೆ ಕೂಡ ಇದ್ರು. ಅವ್ರಿಗೆ ಎದ್ದೇಳಕ್ ಆಗಲ್ಲಂತೆ, ಅಲ್ಲೇ ಹೋಗಿ ಊಟ ಕೂಡ ಕೊಡ್ಬೇಕಂತೆ. ಎಷ್ಟು ಜನ ಊಟ ಆಗ್ತಾ ಇದೆ ಅಂತ ನೀವು ಯಾರಾದ್ರು ಕೇಳಿದ್ರೆ 165 ಜನ ಕೂಡ ಊಟ ಆಗ್ತಾ ಇರೋದು. ಎಂತೆಂತ ವಿಡಿಯೋನ ಶೇರ್ ಮಾಡ್ತೀರಾ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಅದೇ ತರ ಇಲ್ಲೇ ಮೆಡಿಸಿನ್ ಕೂಡ ಸಿಗ್ತೈತೆ, ಇವ್ರದೇ ಮೆಡಿಕಲ್ ಕೂಡ ಐತೆ. ಎಲ್ಲ ಚೆನ್ನಾಗಿ ನೋಡ್ಕೊಂತಾರ. ಮನಸ್ಸು ಮಗು ತರ ಪ್ರೀತಿಯಲ್ಲಿ ಈ ತಿಂಗಳಲ್ಲಿ ಬಂದಿರೋ ಯೂಟ್ಯೂಬ್ ಅಮೌಂಟ್ ನಾನು ಈ ಆಶ್ರಮ ಕೂಡ ನನ್ನ ಕೈಲಾದಷ್ಟು ನಾನು ಸಹಾಯ ಕೂಡ ಮಾಡಿದೆ. ನೀವು ಕೂಡ ಹೆಲ್ಪ್ ಮಾಡ್ಬೋದು. ಕೊಟ್ಟಿರೋ ನಂಬರ್ಗೆ ಅಥವಾ ಸ್ಕ್ಯಾನರ್ಗೆ ಎಷ್ಟು ಆಗ್ತದೆ ಅಷ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಜನಶ್ರೀ ಆಶ್ರಮಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ನೋಡೋ ಎಲ್ಲರಿಗೂ ನಾನು ಮಾಡಿರೋ ಕೆಲಸ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಇದೆ, ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಅದೇ ತರ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡೋ ಎಲ್ಲರಿಗೂ ನಡೆದಾಡೋ ದೇವರು ಶಿವಕುಮಾರ್ ಸ್ವಾಮಿ ಸ್ಟ್ಯಾಚು ನೋಡಿ ನನಗಂತೂ ತುಂಬಾ ಖುಷಿ ಕೂಡ ಆಯ್ತು. ಇವ್ರ ಇನ್ಸ್ಪಿರೇಷನ್ ತಗೊಂಡು ಯೋಗೇಶ್ ಅಣ್ಣ ಇಂತ ಒಂದು ಒಳ್ಳೆ ಕೆಲಸ ಕೂಡ ಮಾಡ್ತಾ ಇರೋದು. ಪ್ರೀತಿಯ ಜನಸ್ನೇಹಿ ಯೋಗೇಶ್, ಮೊದಲನೇದಾಗಿ ಬಟರ್ ಮಿಲ್ಕ್ ವಿನಿ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಅವ್ರು ಕೊಟ್ಟಿರೋ ಪ್ರೀತಿ ಸೋಸ್ಗೆ ಯಾವತ್ತು ನಾನು ಸದಾ ಚುಣಿಯಾಗಿರ್ತೀನಿ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.